ನಮಸ್ಕಾರ ಸ್ನೇಹಿತರೆ. ನಾಳೆ ಜನವರಿ 12 ಸ್ವಾಮಿ ವಿವೇಕಾನಂದರ ಜಯಂತಿ ಉತ್ಸವ. ಸ್ವಾಮಿ ವಿವೇಕಾನಂದರು ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು, ಹೆಚ್ಚು ಭಾಸವಾಗುವಂಥದ್ದು ಭಾರತ. ಭಾರತ ಬೇರೆ ಅಲ್ಲ, ಸ್ವಾಮಿ ವಿವೇಕಾನಂದರು ಬೇರೆ ಅಲ್ಲ ಅನ್ನುವಂಥ ಭಾವ ನಮ್ಮೆಲ್ಲರಲ್ಲೂ ಬರುತ್ತೆ. ವಿವೇಕಾನಂದರ ವಿಚಾರಗಳನ್ನ ಅಧ್ಯಯನ ಮಾಡಬೇಕು ಅಂತಂದ್ರೆ ಭಾರತವನ್ನ ಅಧ್ಯಯನ ಮಾಡಬೇಕು. ಭಾರತವನ್ನ ಅಧ್ಯಯನ ಮಾಡಬೇಕು ಅಂತ ಯೋಚನೆ ಮಾಡಿದರೆ ವಿವೇಕಾನಂದರ ವಿಚಾರಗಳನ್ನ ಅಧ್ಯಯನ ಮಾಡಬೇಕು. ಒಂದಕ್ಕೊಂದು ಪೂರಕವಾದಂತಹ ಈ ಎರಡು ಸಂಗತಿಗಳು ನಮ್ಮ ಇಡೀ ಪ್ರಪಂಚವನ್ನ ಇವತ್ತು ಆವರಿಸಿಕೊಂಡಿವೆ. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅನ್ನುವಂತಹ ಈ ವಾಕ್ಯದೊಡನೆ ವಿವೇಕಾನಂದರು ಇನ್ನೊಬ್ಬರನ್ನ ಸೇರಿಸಿದ್ರು, ದರಿದ್ರ ನಾರಾಯಣೋ ದೇವೋಭವ. ಈ ದೇಶದಲ್ಲಿ ದೇವರನ್ನ ಪೂಜಿಸುವಂಥದ್ದು, ಅನೇಕ ಪೂಜಾ ಪದ್ಧತಿಗಳನ್ನ ಮಾಡುವಂಥದ್ದು ಒಂದು ಭಾಗ. ಆದರೆ ನಿಜವಾಗಲೂ ಪೂಜೆ ಯಾವುದು ಅಂತಂದ್ರೆ, ಯಾರು ದಲಿತರು, ಹಿಂದುಳಿದವರು, ಅದರ ಜೊತೆಗೆ ದರಿದ್ರರು ಅಂತ ಏನು ಯಾವ ಶಕ್ತಿ ಅವರಲ್ಲಿ ಇಲ್ವೋ ಅದನ್ನ ಅವರಿಗೆ ಕೊಡುವಂತಹ ಕಾರ್ಯವನ್ನ ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗಿದೆ. ಅದನ್ನೇ ದರಿದ್ರ ನಾರಾಯಣೋ ದೇವೋಭವ ಅನ್ನುವಂತಹ ಮಾತನ್ನ ವಿವೇಕಾನಂದರು ಇಡೀ ಜಗತ್ತಿಗೆ ಹೇಳಿದರು. ಸ್ವಾಮಿ ವಿವೇಕಾನಂದರು ಚಿಕಾಗೋದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಇಡೀ ಜಗತ್ತಿಗೆ ಮಿಸ್ಟರ್, ಮಿಸ್ಸಸ್, ಜೆಂಟಲ್ಮೆನ್ ಅಂತ ಕರೆಯುವಂತಹ ಸಂದರ್ಭದಲ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಕರೆದ ತಕ್ಷಣ ಸಹೋದರತೆಯ ಭಾವವನ್ನ ಇಡೀ ಜಗತ್ತಿಗೆ ಪಸರಿಸಿದಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಅಂತವರ ಜಯಂತ್ಯೋತ್ಸವವನ್ನ ನಾವು ನಾಳೆ ದಿನ ಆಚರಣೆ ಮಾಡೋರಿದ್ದೀವಿ. ಅದಕ್ಕೋಸ್ಕರ ಅವರೆಲ್ಲರ ಭಾವ ನಮ್ಮಲ್ಲಿ ಭಕ್ತಿಯ ಮುಖಾಂತರ ಬೆಳಗಲಿ ಎನ್ನುವಂತಹ ಮಾತನ್ನ ಹೇಳ್ತಾ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳನ್ನ ಮತ್ತು ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳನ್ನ ತಮಗೆಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದ.